ಧ್ರುವಂತನ ಇಮಿಟೇಟ್ ಮಾಡಿದ್ರಿ ನೀವು. ಅಯ್ಯಯ್ಯೋ. ಮಾಡಿಲ್ಲ ಇವಾಗ್ಲಾ ಇವಾಗ ಮಾಡ್ತೀನಿ ಧ್ರುವಂತ, ಯಾಕಂದ್ರೆ ಬಹಳ ಫೇಮಸ್ ಆಗ್ಬಿಟ್ಟಿದೆ ಅಲ್ಲಿ ಆಚೆ ಕಡೆ ಎಲ್ಲ ಅಲ್ವಾ ಬಾಡಿ ಲ್ಯಾಂಗ್ವೇಜ್. ಹೌದು. ಎಂತ ಗೊತ್ತುಂಟಾ ಭಾರತೀಯವರೇ, ನಿಮ್ಗೆ ಅವಳಿಗೆ ಚೆನ್ನಾಗಿ ಮಾತಾಡಕ್ಕೆ ಬರುತ್ತೆ, ಬೇಕು ಬೇಕು ಅಂತಾನೆ ಅವಳು ಅಂತ ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು, ಕುತ್ಕೊಂಡಾದ್ರೆ ಆಗಲ್ಲ. ತುಂಬಾ ಡ್ಯಾನ್ಸ್ ಮಾಡ್ಕೊಂಡು ಮಾತಾಡ್ತಾರೆ. ರಕ್ಷಿತಾನು ಅಷ್ಟೇ, ಧ್ರುವಂತು ಅಷ್ಟೇ. ಅದೇನ್ ಮೈ ಮೇಲೆ ಏನ್ ಬರುತ್ತೋ ಗೊತ್ತಿಲ್ಲ ಆ ಟೈಮಲ್ಲಿ, ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ರೆ ನಿಂತ್ಕೊಂಡೆ ಮಾತಾಡಿ ಅಂತ ಇರ್ತೀನಿ. ಆ ಬಟ್ಟೆ ಹೋಗಿಯೋ ಇದ್ರಲ್ಲೆಲ್ಲ ಹೆಂಗೆಂಗೋ ಡ್ಯಾನ್ಸ್ ಹೆಂಗೋ ಆಡ್ತಾರೆ, ನಂಗೆ ಗೊತ್ತಿಲ್ಲ. ಈಗ ನೋಡಿದ್ರಂತೆ ಇನ್ನ ನಗು ಬರ್ತಾ ಇರ್ತಿ, ಯಾಕೆ ಆತರ ನಾವು ಅಲ್ಲೇ ಅನ್ಕೋತಿದ್ವಿ ಏನೋ ಪ್ರಾಬ್ಲಮ್ ಇದೆ ಹೆಂಗ್ ಆಡ್ತಾರಲ್ಲ ಅಂತ. ತುಂಬಾ ಬದಲಾಗ್ಬಿಡ್ತಾರೆ. ಯಾರಾದ್ರೂ ಅವ್ರನ್ನ ನಾಮಿನೇಟ್ ಮಾಡಂಗಿಲ್ಲ, ಅವ್ರ ತಪ್ಪನ್ನ ಹೇಳಂಗಿಲ್ಲ, ಫುಲ್ ಅವ್ರ ಮೈ ಮೇಲೆ ಬೇರೆನೆ ಬಂದ್ಬಿಡುತ್ತೆ. ಮೋಸ್ಟ್ಲಿ ನಾವು ಗೆಜ್ಜೆ ಸುಮ್ನೆ ಅಲ್ಲಾಡ್ಸಿರ್ತೀವಿ, ಅದ್ ನಿಜ ಯಾವ್ದೋ ದೆವ್ವ ಬಂದು ಸಮ್ ಟೈಮ್ಸ್ ಕೆಲವ್ರು ಮೈ ಮೇಲೆ ಅಲ್ಲಿ ಸೇರ್ಕೋತಾ ಇರುತ್ತೆ ಅನ್ಸುತ್ತೆ. ಅದ್ರ ಬಗ್ಗೆನೇ ಕ್ವಶನ್ ತಗೋಬೇಕು. ಹೌದು, ಯಾಕೆ ಆ ಕಾನ್ಸೆಪ್ಟ್ ಮಾಡಿದಾಗ ನೀವ್ ಅಲ್ಲಿ ಹೇಳ್ತೀರಾ ಕೂಡ ಇದು ಟೆಲಿಕಾಸ್ಟ್ ಆಗಲ್ಲ ಅಂತ ಅನ್ಕೊಳ್ರಿ ಆತರ, ಅದೊಂದ್ ಸ್ವಲ್ಪ ನಿಮ್ಗೆ ಹಿಂದೇಟ್ ಹಾಕ್ತು ಅಂತ ಅನ್ಸುತ್ತೆ. ಇಲ್ಲ, ನಾವು ಆಕ್ಚುಲಿ ಅದನ್ನ ಫನ್ ವೇ ಅಲ್ಲಿ ತಗೊಂಡ್ ಹೋಗೋಣ ಅಂತಾನೆ ಶುರು ಮಾಡಿದ್ದು. ನಾನು ಆಚೆ ಕಡೆ ಇರುವಾಗ್ಲೇ ಪ್ಲಾನ್ ಮಾಡಿದ್ದೆ ಬಿಗ್ ಬಾಸ್ ಹೋಗೋ ಮುಂಚೆನೆ. ಸೊ ತಗೊಂಡ್ ಹೋಗಿದ್ವಿ ಇಯರಿಂಗ್ಸ್, ಅದನ್ನ ಶುರು ಮಾಡಿದ್ದೆ. ಫಸ್ಟ್ ನಾನೇ ಮಾಡ್ತಾ ಇದ್ದೆ, ಯಾರಿಗೂ ಗೊತ್ತಾಗ್ತಿಲ್ಲ. ಇವ್ರು ನಾನು ಕ್ಲೋಸ್ ಆದಾಗ ಇವ್ರು ಶುರು ಮಾಡ್ಕೊಂಡ್ರು. ಯಾಕಂದ್ರೆ ಅಶ್ವಿನಿ ಅಂದ್ರೆ ಸೀರಿಯಸ್ ಆಗಿ ಹೋಗ್ತಾ ಇದ್ದಿದ್ದು. ಅವರು ಇದೆಲ್ಲ ಎಲ್ಲಾರ ಮನ್ಸಲ್ಲೂ ಒಂದ್ ಮಗು ಅನ್ನೋದು ಇದ್ದೇ ಇರುತ್ತಲ್ವಾ. ಅವ್ರು ಗೆಜ್ಜೆ ಎಲ್ಲ ಆಡ್ಸಕ್ ಅವರೇ ಶುರು ಮಾಡಿದ್ವಿ, ಬೇಡ ಸುಮ್ಮನೆ ಅದ ಅಂದ್ರೆ ನೀವೇನಕ್ ಮಾಡಕ್ ಹೋಗ್ತೀರಾ, ಸುಮ್ನೆ ಇದು. ಈಗ ನಾನಂದ್ರೆ ನಾನು ಸೀರಿಯಸ್ ಆಗೂ ಇರ್ತೀನಿ, ತಮಾಷೆ ಆಗೂ ಇರ್ತೀನಿ. ನಾನು ಎರಡೂ ತರ ನೋಡಿದ್ದಾರೆ. ಅವ್ರು ಸೀರಿಯಸ್ ಆಗಿದ್ದವ್ರು ಅಲ್ಲಾಡ್ಸೋದಂದ್ರೆ ಯಾರು ನಂಬ್ತಾನೆ ಇರ್ಲಿಲ್ಲ. ಅವ್ರು ಶುರು ಹಚ್ಕೊಂಡ್ರು. ಅದು ಮನೇಲಿ ಏನಾಗೋಯ್ತು, ಲೈಟ್ ಫ್ಲಿಕ್ಕರ್ ಆಗೋದು, ಆ ಟೈಮಿಗೆ ಎಲ್ಲ ಒಂಥರ ಒಟ್ಟಿಗೆ ಆಗೋದು, ಎಲ್ಲ ನಂಬಿಟ್ರು. ಏನೋ ಪ್ರಾಬ್ಲಮ್ಸ್, ಮಲ್ಗಿದ್ದವರೆಲ್ಲ ಕಣ್ಣೆದ್ದು ಗೆಜ್ಜೆ ಸೌಂಡ್ ಕಳಿಸ್ತೀವಿ, ಆ ಗೆಜ್ಜೆ ಸೌಂಡ್ ಕಳಿಸಿ ಅಂತ ಗಾಬರಿಯಾಗಿ ಎದ್ದು ಓಡೋದಕ್ಕೆ ಶುರು ಮಾಡಿದ್ರು. ನಮ್ಗೆ ಅದು ಮಜಾ ಬರುತ್ತೆ, ಏನೋ ಕಂಟೆಂಟ್ ಮಾಡ್ತಾ ಇದೀವಿ ನಾವು, ಚೆನ್ನಾಗಿರುತ್ತೆ ಮಜಾ ಅಂತ ಹಂಗ್ ಶುರು ಆಗಿದ್ದು ಹೊರತು ಅದು ಅಲ್ಲಿವರೆಗೂ ಎಂಡ್ ಆಗತ್ತೆ ಅಂತ ಗೊತ್ತೇ ಇಲ್ಲ. ಏನಾಯ್ತು, ಆ ರಕ್ಷಿತಾ ಓವರ್ ರಿಯಾಕ್ಟ್ ಮಾಡಕ್ ಶುರು ಮಾಡ್ಬಿಟ್ಲು. ಈಗ ಕ್ಯಾಮ್ರಾ ಇರುತ್ತೆ, ನಾನು ಯಾರ್ದೋ ಮೇಲೆ ಆರೋಪ ಮಾಡಿದ್ರೆ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದ್ ಹೆಂಗ್ ನನ್ ಮೇಲೆ ಇವ್ರು ಆರೋಪ ಮಾಡಕ್ ಸಾಧ್ಯ? ವೀಕೆಂಡ್ ಅಲ್ಲಿ ನೋಡ್ತಾರಲ್ಲ ಬಿಡಿ. ನಾನೇನಾದ್ರೂ ರಾರಾ ಅಂತ ಹಾಡು ಹೇಳ್ತಿದ್ರೆ ಸುದೀಪ್ ಸರ್ ಬಂದ್ ನೋಡ್ತಾರೆ ಅಂತ ನಾನು ಅವಳ ಜಾಗದಲ್ಲಿ ನಾನು ಇಷ್ಟು ರಿಯಾಕ್ಟ್ ಮಾಡ್ತಿದ್ದೆ. ಅವಳು ಅಯ್ಯೋ ನಂಗೆ ಹಂಗಾಗೋಯ್ತು, ರೂಮಲ್ಲಿ ಊರಲ್ಲೆಲ್ಲ ಹಂಗ್ ಮಾತಾಡ್ತಾರೆ ಇವ್ರ ನಟ, ಅಳಕ್ ಶುರು ಮಾಡ್ಬಿಟ್ಲು. ಅವಳು ಓವರ್ ರಿಯಾಕ್ಟ್ ಮಾಡ್ಬಿಟ್ಲು. ಸೊ ನಾವೇನ್ ಮಾಡಿದ್ವಿ, ಆ ಟೈಮಲ್ಲಿ ಎಲ್ರು ಹೋಗಿ ಸಮಾಧಾನ ಮಾಡ್ತಾ ಇದ್ರು ಎಲ್ಲ. ಓಕೆ, ಇದು ಒಂಚೂರು ಡೋಸ್ ಕೊಡೋಣ ಅಂತಾನೆ ತಮಾಷೆಗೆ ಹೋಗಿದ್ದು. ಅದು ಆಮೇಲೆ ಏನೋ ನಾಮಿನೇಷನ್ ಬಂತು, ದೊಡ್ಡದಾಗಿ ಜಗಳ ಆಗೋಗಿ ಅದೇನೇನೋ ಪದ ಬಳಕೆ ಆಗಿ ನೆಗೆಟಿವ್ ಅಲ್ಲಿ ಎಂಡ್ ಆಗೋಯ್ತು. ಸೊ ನಾವ್ ಇನ್ನೇನು ಅವಳಿಗೆ ಹೇಳ್ಬೇಕು ಅನ್ನೋ ಅಷ್ಟರಲ್ಲಿ ಇಷ್ಟೆಲ್ಲ ಜಗಳ ಆಗೋಯ್ತು. ಸೊ ಯಾರು ಹೋಗಿ ಹೇಳಕ್ಕೂ ಆಗ್ತಾ ಇಲ್ಲ, ಜಗಳಗಳಿಗೆ ನಾವೇ ಮಾಡಿದ್ದು ಅಂತ. ನಾವ್ ಆಮೇಲೆ ಸುಮ್ನಾದ್ವಿ. ಓಕೆ ಸರ್ ಕೇಳಿದ್ರೆ ನಾವೇ ಮಾಡಿದ್ದು ಅಂತ ಹೇಳೋಣ, ಇಲ್ಲ ಅಂದ್ರೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದು ಅಂದ್ಬಿಟ್ಟು ಅಲ್ಲೇ ಸುಮ್ನಾಗ್ಬಿಡೋಣ ಅಂತ. ಅಂದ್ರೆ ಅದು ದೊಡ್ಡದಾಗೋಯ್ತಲ್ಲ. ಮತ್ ಇಷ್ಟೆಲ್ಲ ಆದ್ಮೇಲೆ ಇವ್ರು ಹೇಳಿದ್ರು ಅಂತಾರೆ, ಇನ್ನು ಮನೆಯವರೆಲ್ಲ ಇದ್ ಮಾಡ್ತಾರೆ ಅಂತ ನಾವು ಸುಮ್ನಾದ್ವಿ. ಹೆಂಗಿದ್ರು ಎಲ್ಲಿ ಸಿಕ್ಕಾಕೊಳ್ದೆ ಇರಕ್ಕಾಗತ್ತಾ ಹೇಳಿ ಬರ್ತೀವ್ರ, ಅಷ್ಟು ಕ್ಯಾಮ್ರಾಗಳ ಮಧ್ಯೆ ನಾವು ಸುಳ್ಳು ಇದ್ ಮಾಡಕ್ಕಾಗತ್ತ. ಗೊತ್ತಿತ್ತು ಚಾರ್ಜ್ ಮಾಡ್ತಾರೆ ಅಂತ. ಸೊ ಇನ್ನೇನು ನೋಡೋಣ ವೀಕೆಂಡ್ ಅಲ್ಲಿ ಏನ್ ಹೇಳ್ತಾರೆ ಸರ್, ಚೆನ್ನಾಗಿ ಉಗಿಸ್ಕೊಳ್ಳೋದಂತೂ ಪಕ್ಕ ಅಂದ್ಬಿಟ್ಟು ನಾವು ಸುಮ್ನಾಗ್ಬಿಟ್ವಿ ಅಷ್ಟೇ.